ನಮಸ್ಕಾರ. ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಸರ್ಕಾರಿ ಕೆಲಸ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಇಲ್ಲೊಂದು ಸಖತ್ ಅವಕಾಶ ಕಾಯ್ದಿದೆ. ಕೆಎಂಎಫ್ ಶಿಮುಲ್ ಅಂದ್ರೆ ನಮ್ಮ ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟ ಇದೆಯಲ್ಲ, ಅಲ್ಲಿಂದ ಒಂದು ದೊಡ್ಡ ನೇಮಕಾತಿ ಪ್ರಕಟಣೆ ಬಂದಿದೆ. ಈ ಅವಕಾಶದ ಬಗ್ಗೆ ಪ್ರತಿಯೊಂದು ಡೀಟೇಲನ್ನ ಸಿಂಪಲ್ ಆಗಿ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಹೌದು, ನೀವು ಕೇಳಿದ್ದು ಸರಿನೇ. ಬರೀ 194 ಪೋಸ್ಟ್ಗಳು. ಕೆಎಂಎಫ್ ಶಿಮುಲ್ ಇಷ್ಟೊಂದು ಹುದ್ದೆಗಳನ್ನು ತುಂಬೋಕೆ ಮುಂದಾಗಿದೆ. ಅಂದ್ರೆ ಇದು ನಮ್ಮ ಕರ್ನಾಟಕದ ಉದ್ಯೋಗಾಕಾಂಕ್ಷಿಗಳಿಗೆ ನಿಜಕ್ಕೂ ಒಂದು ಬಂಪರ್ ಅವಕಾಶ ಅಲ್ವಾ? ಹಾಗಾದ್ರೆ ಈ ಚಾನ್ಸನ್ನ ಪೂರ್ತಿಯಾಗಿ ಬಳಸ್ಕೊಡೋದು ಹೇಗೆ? ಬನ್ನಿ ಒಂದೊಂದಾಗಿ ನೋಡೋಣ. ನಾವಿಲ್ಲಿ ಕೊಡ್ತಿರೋ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಪಕ್ಕಾ. ಯಾಕೆಂದ್ರೆ ಇದನ್ನೆಲ್ಲ ನಾವು ನೇರವಾಗಿ ಅಫಿಷಿಯಲ್ ನೋಟಿಫಿಕೇಷನ್ನಿಂದನೇ ತಗೊಂಡಿರೋದು. ನೋಡಿ, ದಿನಾಂಕ 14/11/2025 ಹೊರಡಿಸಿರುವ ಅಧಿಕೃತ ಅಧಿಸೂಚನೆ ಇದು. ಸರಿ, ಹಾಗಾದ್ರೆ ಮುಂದೆ ಏನೆಲ್ಲ ನೋಡೋಣ ಅಂತ ಒಂದು ಸಣ್ಣ ನೋಟ. ಯಾವೆಲ್ಲ ಪೋಸ್ಟ್ಗಳಿದೆ, ಅಪ್ಲೈ ಮಾಡೋದು ಹೇಗೆ, ಇಂಪಾರ್ಟೆಂಟ್ ಡೇಟ್ಸ್ ಯಾವುದು, ಮತ್ತೆ ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ, ಹೀಗೆ ಎಲ್ಲವನ್ನೂ ನೋಡೋಣ. ಸರಿ, ಹಾಗಾದ್ರೆ ಮೊದಲನೇದಾಗಿ ಈ 194 ಪೋಸ್ಟ್ಗಳಲ್ಲಿ ಯಾವೆಲ್ಲ ಅವಕಾಶಗಳಿವೆ ಅಂತ ನೋಡೇ ಬಿಡೋಣ ಅಲ್ವಾ? ಯಾಕಂದ್ರೆ ಇದೇ ರಿಕ್ರೂಟ್ಮೆಂಟ್ನ ಅತಿ ಇಂಟ್ರೆಸ್ಟಿಂಗ್ ಪಾರ್ಟ್. ಈ ರಿಕ್ರೂಟ್ಮೆಂಟ್ನ ಒಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಇದು ಒಂದೇ ತರದ ಕ್ವಾಲಿಫಿಕೇಷನ್ಗೆ ಸೀಮಿತವಾಗಿಲ್ಲ. ಬೇರೆ ಬೇರೆ ಎಜುಕೇಷನ್ ಬ್ಯಾಕ್ಗ್ರೌಂಡ್, ಬೇರೆ ಬೇರೆ ಸ್ಕಿಲ್ಸ್ ಇರೋರಿಗೂ ಇಲ್ಲಿ ಚಾನ್ಸ್ ಇದೆ. ಅದಕ್ಕೆ ಮುಂದೆ ಬರೋ ಡೀಟೇಲ್ಸ್ ಅನ್ನ ಸ್ವಲ್ಪ ಗಮನ ಇಟ್ಟು ನೋಡಿ, ನಿಮಗೂ ಸರಿ ಹೊಂದುವ ಪೋಸ್ಟ್ ಸಿಕ್ಕೇ ಸಿಗಬಹುದು. ಒಂದು ಎಕ್ಸಾಂಪಲ್ ನೋಡಿ. ಅಸಿಸ್ಟೆಂಟ್ ಮ್ಯಾನೇಜರ್ ಅಂದ್ರೆ ಸಹಾಯಕ ವ್ಯವಸ್ಥಾಪಕರು, ಆಡಳಿತ ಹುದ್ದೆಗೆ ಬರೋಬ್ಬರಿ 17 ಪೋಸ್ಟ್ಗಳಿವೆ. ವಾವ್! ಒಂದೇ ಪೋಸ್ಟ್ಗೆ ಇಷ್ಟೊಂದು ವೇಕೆನ್ಸಿ ಇರೋದು ಗ್ರೇಟ್ ಅಲ್ವಾ? ಟೆಕ್ನಿಕಲ್ ಸ್ಕಿಲ್ಸ್ ಇರೋರಿಗೆ ಇಲ್ಲೊಂದು ಒಳ್ಳೆ ಆಪ್ಷನ್ ಇದೆ. ಟೆಕ್ನಿಕಲ್ ಆಫೀಸರ್ ಡೈರಿ. ಈ ಪೋಸ್ಟ್ಗಾಗಿ ಒಟ್ಟು 14 ಹುದ್ದೆಗಳು ಖಾಲಿಯಿವೆ. ಈ ರಿಕ್ರೂಟ್ಮೆಂಟ್ನಲ್ಲಿ ಅತಿ ಹೆಚ್ಚು ವೇಕೆನ್ಸಿ ಇರೋ ಪೋಸ್ಟ್ಗಳಲ್ಲಿ ಕೆಮಿಸ್ಟ್ ಗ್ರೇಡ್ 2 ಕೂಡ ಒಂದು. ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಒಟ್ಟು 28 ಪೋಸ್ಟ್ಗಳಿವೆ. ಸೈನ್ಸ್ ಗ್ರಾಜ್ಯುಯೇಟ್ಸ್ಗೆ ಇದೊಂದು ದೊಡ್ಡ ಅವಕಾಶ ಅಂತಾನೆ ಹೇಳ್ಬೋದು. ಇವೆಲ್ಲ ಜಸ್ಟ್ ಸ್ಯಾಂಪಲ್ಸ್ ಅಷ್ಟೇ. ಇವುಗಳನ್ನ ಬಿಟ್ಟು ಇನ್ನೂ ಸಾಕಷ್ಟು ಬೇರೆ ಬೇರೆ ಪೋಸ್ಟ್ಗಳಿವೆ. ಲಿಸ್ಟ್ ನೋಡಿದ್ರೇನೆ ಗೊತ್ತಾಗತ್ತೆ ಇದು ಎಷ್ಟು ದೊಡ್ಡ ನೇಮಕಾತಿ ಅಂತ. ನಿಮ್ಮ ಕ್ವಾಲಿಫಿಕೇಷನ್ ಮತ್ತೆ ಇಂಟ್ರೆಸ್ಟ್ಗೆ ಯಾವುದು ಸೂಟ್ ಆಗುತ್ತೆ ಅಂತ ತಿಳ್ಕೊಳ್ಳಕ್ಕೆ ಅಫಿಷಿಯಲ್ ನೋಟಿಫಿಕೇಷನ್ ಅನ್ನ ಒಮ್ಮೆ ಪೂರ್ತಿಯಾಗಿ ಓದೋದು ತುಂಬಾನೇ ಒಳ್ಳೇದು. ಓಕೆ, ಹಾಗಾದ್ರೆ ಯಾವ ಪೋಸ್ಟ್ಗೆ ಅಪ್ಲೈ ಮಾಡಬೇಕು ಅಂತ ಮನ್ಸಲ್ಲಿ ಒಂದು ಐಡಿಯಾ ಬಂತಾ? ಸರಿ, ಹಾಗಾದ್ರೆ ಈಗ ತುಂಬಾನೇ ಇಂಪಾರ್ಟೆಂಟ್ ಆದ ಸ್ಟೆಪ್ಗೆ ಬರೋಣ. ಆನ್ಲೈನ್ನಲ್ಲಿ ಅಪ್ಲೈ ಮಾಡೋದು ಹೇಗೆ? ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಅನ್ನು ನೋಡೋಣ ಬನ್ನಿ. ಮೊದಲನೇ ಮತ್ತು ತುಂಬಾನೇ ಮುಖ್ಯವಾದ ವಿಷಯ ಏನಂದ್ರೆ, ಇಡೀ ಅಪ್ಲಿಕೇಶನ್ ಪ್ರಾಸೆಸ್ ಆನ್ಲೈನ್ನಲ್ಲೇ ನಡೆಯೋದು. ಅದಕ್ಕೆ ನೀವು ಶಿಮುಲ್ನ ಅಫಿಷಿಯಲ್ ವೆಬ್ಸೈಟ್ ಅಂದ್ರೆ www.shimul.coop ಇದನ್ನ ಮಾತ್ರ ಯೂಸ್ ಮಾಡಿ. ಬೇರೆ ಯಾವುದೇ ಸೈಟನ್ನ ನಂಬಕ್ ಹೋಗ್ಬೇಡಿ. ಹುಷಾರ್! ಅಪ್ಲೈ ಮಾಡೋ ಪ್ರೊಸೆಸ್ ಅಲ್ಲ ಸಿಂಪಲ್ ಮಾಡೋಕೆ ನಾವಿಲ್ಲಿ 5 ಸುಲಭ ಸ್ಟೆಪ್ಸ್ಗಳಾಗಿ ವಿಂಗಡಿಸಿದ್ದೇವೆ. ರಿಜಿಸ್ಟ್ರೇಷನ್ ಮಾಡೋದ್ರಿಂದ ಶುರು ಮಾಡಿ ಫೀಸ್ ಕಟ್ಟೋವರೆಗೂ ಈ ಚೆಕ್ಲಿಸ್ಟ್ ಫಾಲೋ ಮಾಡಿದ್ರೆ ಸಾಕು, ನಿಮ್ಮ ಅಪ್ಲಿಕೇಶನ್ ಪ್ರೊಸೆಸ್ ಈಸಿಯಾಗಿ ಮುಗ್ದೋಗುತ್ತೆ. ಇಲ್ಲಿ ಒಂದು ಚಿಕ್ಕ ಆದ್ರೆ ತುಂಬಾನೇ ಇಂಪಾರ್ಟೆಂಟ್ ಡೀಟೇಲ್ ಇದೆ, ಗಮನಿಸಿ. ನೀವು ಅಪ್ಲೋಡ್ ಮಾಡೋ ಫೋಟೋ ಮತ್ತು ಸಿಗ್ನೇಚರ್ಗೆ ಕೆಲವೊಂದು ರೂಲ್ಸ್ ಇವೆ. ಕರೆಕ್ಟ್ ಆದ ಸೈಜ್, ವೈಟ್ ಬ್ಯಾಕ್ಗ್ರೌಂಡ್ ಇಲ್ಲಿದೆಯಲ್ಲ, ಇದೇ ರೀತಿ ಇರಬೇಕು. ಇದನ್ನ ಕರೆಕ್ಟಾಗಿ ಫಾಲೋ ಮಾಡಿಲ್ಲ ಅಂದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಕೇರ್ಫುಲ್ ಆಗಿರಿ. ಬಿಫೋರ್ ಗೋಯಿಂಗ್ ಇನ್ ಟು ದ ಮೈನ್ ಟಾಪಿಕ್ ಹೋಗೋದಕ್ಕಿಂತ ಮೊದಲು ನಾನು ನಿಮಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಅಬೌಟ್ ಎಂಕರೇಜ್ ಇಂಡಿಯಾ IAS ಬಗ್ಗೆ ಮಾಹಿತಿ ಕೊಡ್ತೀನಿ. ಏನಂದ್ರೆ, ನಾವು KMF ರಿಲೇಟೆಡ್ ಕ್ಲಾಸಸ್ ಮಾಡ್ತಿದ್ದೀವಿ. ಇದರ ಜೊತೆಗೆ ನಮ್ಮಲ್ಲಿ ನಿಮಗೆ ಕ್ಲಾಸಸ್ ಜೊತೆಗೆ ಮೆಟೀರಿಯಲ್ ಸಿಗುತ್ತೆ ಮತ್ತೆ ಟೆಸ್ಟ್ ಸೀರೀಸ್ ಸಿಗುತ್ತೆ. ಎಲ್ಲ ಒಂದು ಕೋರ್ಸ್ ಮುಖಾಂತರ ನಾವು ನಿಮ್ಗೆ ಇದನ್ನು ಪ್ರೊವೈಡ್ ಮಾಡ್ತೀವಿ. ಫೀಸ್ ವೆರಿ ಮಿನಿಮಮ್ ಇರುತ್ತೆ. ಸೊ ಬೋತ್ ಆನ್ಲೈನ್ ಆಸ್ ವೆಲ್ ಆಸ್ ಆಫ್ಲೈನ್ ಇರುತ್ತೆ ಕ್ಲಾಸಸ್ಸು. ನೀವು ಯಾವುದೇ ಕ್ಲಾಸಸ್ ಅನ್ನು ಅಟೆಂಡ್ ಆಗ್ಬೋದು ಮತ್ತೆ ರೆಕಾರ್ಡೆಡ್ ವಿಡಿಯೋಸ್ ಅನ್ನು ನೋಡಬಹುದು. ಇನ್ಫ್ಯಾಕ್ಟ್ ಯು ಹ್ಯಾವ್ ಮಿಸ್ಡ್ ದ ಕ್ಲಾಸಸ್ ಅಂದ್ರೆ. ಸೊ ಜಾಯಿನ್ ಅವರ್ ಕ್ಲಾಸಸ್ ಇವತ್ತೇ. ನೀವು ಇಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಅಡ್ಮಿಷನ್ ತಗೊಳ್ಳಿ. ಅರ್ಲಿ ಅಡ್ಮಿಷನ್ ತಗೊಂಡ್ರೆ ನಿಮ್ಗೆ ಡಿಸ್ಕೌಂಟ್ ಸಹ ಇರುತ್ತೆ. ಥ್ಯಾಂಕ್ ಯು. ಸರಿ, ಈಗ ನಿಮ್ಮ ಕ್ಯಾಲೆಂಡರ್ನಲ್ಲಿ ಮಾರ್ಕ್ ಮಾಡಿಟ್ಕೋಬೇಕಾದ ಇಂಪಾರ್ಟೆಂಟ್ ಡೇಟ್ಸ್ ಮತ್ತೆ ಕಟ್ಟಬೇಕಾದ ಫೀಸ್ ಬಗ್ಗೆ ನೋಡೋಣ. ಇದನ್ನ ಮಿಸ್ ಮಾಡ್ಕೊಂಡ್ರೆ ಇಡೀ ಅವಕಾಶವೇ ಕೈತಪ್ಪಿ ಹೋಗಬಹುದು. ನೋಡಿ, ನವೆಂಬರ್ 14ರಿಂದ ಡಿಸೆಂಬರ್ 14ರವರೆಗೆ ಟೈಮ್ ಇದೆ. ಅಂದ್ರೆ ಕರೆಕ್ಟಾಗಿ 1 ತಿಂಗಳು. ಲಾಸ್ಟ್ ಮೂಮೆಂಟ್ವರೆಗೂ ವೇಟ್ ಮಾಡೋದು ಬೇಡ. ಆದಷ್ಟು ಬೇಗ ಅಪ್ಲೈ ಮಾಡೋದು ಬೆಸ್ಟ್. ಮತ್ತೊಮ್ಮೆ ನೆನ್ಪಿಟ್ಕೊಳ್ಳಿ, ಡಿಸೆಂಬರ್ 14, 2025 ಇದು ಅಪ್ಲೈ ಮಾಡೋಕೆ ಮತ್ತು ಫೀಸ್ ಕಟ್ಟೋಕೆ ಎರಡಕ್ಕೂ ಲಾಸ್ಟ್ ಡೇಟ್. ಯಾವುದೇ ಕಾರಣಕ್ಕೂ ಈ ಡೇಟನ್ನ ಮಿಸ್ ಮಾಡ್ಕೋಬೇಡಿ. ಈಗ ಅಪ್ಲಿಕೇಶನ್ ಫೀಸ್ ಬಗ್ಗೆ ಮಾತಾಡೋಣ.
ಇದನ್ನ 2 ಕ್ಯಾಟಗರಿಯಾಗಿ ಡಿವೈಡ್ ಮಾಡಿದ್ದಾರೆ. ಎಸ್ಸಿ, ಎಸ್ಟಿ, ಕ್ಯಾಟಗರಿ 1 ಮತ್ತೆ ವಿಕಲಚೇತನ ಅಭ್ಯರ್ಥಿಗಳಿಗೆ 500 ರೂಪಾಯಿ. ಉಳಿದ ಬೇರೆ ಎಲ್ಲಾ ಕ್ಯಾಟಗರಿಯವರಿಗೂ 1000 ರೂಪಾಯಿ ಫೀಸ್ ಇರತ್ತೆ. ಸರಿ, ಅಪ್ಲೈ ಮಾಡಿದ್ಮೇಲೆ ನೆಕ್ಸ್ಟ್ ಏನು? ಸೆಲೆಕ್ಷನ್ ಪ್ರಾಸೆಸ್ ಹೇಗಿರುತ್ತೆ, ಮುಂದಿನ ಸ್ಟೆಪ್ಸ್ ಬಗ್ಗೆ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಈಗ ನೋಡೋಣ. ಸೆಲೆಕ್ಷನ್ ಪ್ರಾಸೆಸ್ನ ಪೂರ್ತಿ ಚಿತ್ರಣ ಇಲ್ಲಿದೆ ನೋಡಿ. ಗಮನಿಸಿ, ಫೈನಲ್ ಸೆಲೆಕ್ಷನ್ನಲ್ಲಿ 85% ಮಾರ್ಕ್ಸ್ ಲಿಖಿತ ಪರೀಕ್ಷೆಗೆ ಅಂದ್ರೆ ರಿಟನ್ ಟೆಸ್ಟ್ಗೆ ಮತ್ತು ಕೇವಲ 15% ಮಾತ್ರ ಇಂಟರ್ವ್ಯೂಗೆ. ಅಂದ್ರೆ ನಿಮ್ಮ ಸಕ್ಸಸ್ ಜಾಸ್ತಿ ಡಿಪೆಂಡ್ ಆಗಿರೋದು ರಿಟನ್ ಎಕ್ಸಾಮ್ ಪರ್ಫಾರ್ಮೆನ್ಸ್ ಮೇಲೇನೆ. ಹಾಗೆ ಆ ತುಂಬಾನೇ ಇಂಪಾರ್ಟೆಂಟ್ ಆದ ರಿಟರ್ನ್ ಟೆಸ್ಟ್ ಇದೆಯಲ್ಲ, ಅದು ಒಟ್ಟು 200 ಮಾರ್ಕ್ಸ್ಗೆ ಇರುತ್ತೆ. ಸೊ ಪ್ರಿಪೇರ್ ಆಗೋವಾಗ 85% ವೇಟೇಜ್ ಇರೋ ಈ ಎಕ್ಸಾಮ್ ಬಗ್ಗೆ ಈ ನಂಬರ್ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಓವರಾಲ್ ಆಗಿ ಹೇಳೋದಾದ್ರೆ, ಕರ್ನಾಟಕದ ಒಂದು ಪ್ರಮುಖ ಸಹಕಾರಿ ಸಂಸ್ಥೆಯಲ್ಲಿ ಒಂದು ಒಳ್ಳೆ ಸ್ಟೇಬಲ್ ಆದ ಕೆರಿಯರ್ ಶುರು ಮಾಡೋಕೆ ಇದು ನಿಜಕ್ಕೂ ಒಂದು ಸುವರ್ಣ ಅವಕಾಶ. ಈಗ ಈ ನೇಮಕಾತಿ ಬಗ್ಗೆ ಬೇಕಾದ ಎಲ್ಲಾ ಮಾಹಿತಿ ನಿಮ್ ಮುಂದಿದೆ. ಹಾಗಾದ್ರೆ ಈ ಒಳ್ಳೆ ಅವಕಾಶವನ್ನ ಬಳಸ್ಕೊಳ್ಳೋಕೆ ನಿಮ್ಮ ಮುಂದಿನ ಹೆಜ್ಜೆ ಯಾವುದು? ಫಾರ್ ಮೇಕಿಂಗ್ ಯುವರ್ ಪ್ರಿಪರೇಷನ್ ಬೆಟರ್, ನಿಮ್ಮ KMF ಅಧಿಸೂಚನೆಗಳೇ ಆಗಿರಲಿ ಅಥವಾ ಹೊಸ ನೇಮಕಾತಿ ಬಗ್ಗೆ ಮಾಹಿತಿ, ಮೆಟೀರಿಯಲ್, ಟೆಸ್ಟ್ ಸೀರೀಸ್, ಇಡೀ KMF ನ ಪ್ರಿಪರೇಷನ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ನೀವು ಜಾಯ್ನ್ ಆಗಿ. ಆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಹಾಗೂ ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ ಸಹ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಸೊ try to join this channel and utilize the opportunity to stay ahead in the competition. Thank you.